ಸುಜಾತಾ ಭಟ್ ಕೇಸ್ ನಿಮಗೆ ಮೈನಸ್ ಆದ ಕೂಡಲೇ ನೀವು ಸೌಜನ್ಯ ಹತ್ರ ಹೋಗ್ತಾ ಇದ್ದೀರಿ, ಸುಜಾತಾ ಭಟ್ ಮಾತಾಡಬೇಡಿ ಅಂತ ಹೇಳ್ತಾ ಇದ್ರಿ. ಹಂಗಲ್ಲ ನೀವು ಸುಜಾತಾ ಭಟ್ ಅದು ಯಾರು ಹೇಳಿದ್ರು ನಿಮ್ಮ ಹತ್ರ? ಯೂಟ್ಯೂಬ್ ಅಲ್ಲಿ ನಾವು ನೋಡಿದ್ದೇವೆ. ನೀವು ನೋಡಿದ್ದು ತಪ್ಪದು. ನೀವು ಇನ್ನೊಂದ್ಸಲಿ ನೋಡ್ರಿ ನನ್ನ ಯೂಟ್ಯೂಬ್ ಲೋರಿಯುಡಮ ಮನಾಫ್ ಅಂತೇಳಿ ಚಾನಲ್ ಇದೆ, ಅದರಲ್ಲಿ ಹೋಗಿ ನೋಡ್ರಿ ಇನ್ನೊಂದ್ಸಲಿ. ನಾನು ಯಾವ ಬಗ್ಗೆ ಜಾಸ್ತಿ ಮಾತಾಡಿದೆ ಅದರಲ್ಲಿ ಗೊತ್ತಾಗತ್ತೆ, ಆಯ್ತಲ್ಲ. ಈಗ ತನಿಖೆ ನಡೀತಾ ಇದೆ, ನಮಗೆ ಇವ್ರ ಮೇಲೆ ನಂಬಿಕೆ ಇದೆ, SIT ಮೇಲೆ. ನಿಜ ಏನಿದೆ ಅದು ಹೊರಗಡೆ ಬರುತ್ತೆ. ನಮಗೆ ಏನು ಭಯ ಇಲ್ಲ, ನಮಗೆ ಏನು ಭಯ ಇಲ್ಲ. ಭಯ ಇದ್ರೆ ನಿಮ್ಮ ಮುಂದೆ ನಿಲ್ಲದೇ ಇಲ್ಲ. ನಾವು ಭಯ ಇದ್ದಿದ್ದ ಮನುಷ್ಯನೇ ಅಲ್ಲ. ನಾನು ಈಗ ಹೇಳ್ತಾ ಇದ್ದಾರೆ ಕೇರಳದಲ್ಲಿ ಮತ್ತೊಂದು ವಿಷಯನ, ಕೇರಳದಿಂದ ಪೊಲೀಸ್ ಅವರಿಗೆ ಸೆಕ್ಯೂರಿಟಿಯಲ್ಲಿ ಅಲ್ಲ ಅದೆಲ್ಲ ನೀವು ಹೇಳಿದ ಮಾತೇ ನಾನು ಕೇಳ್ಬೇಕಂತೇಳಿ ಏನಿಲ್ಲ. ನಾನು ಹೇಳಿದ ಮಾತು ನೀವು ಕೇಳ್ಬೇಕಾಗತ್ತೆ, ಇಲ್ಲಾಂದ್ರೆ ಮೈಕ್ ಹಿಡಿಯೋದು ಬೇಡ ಅಷ್ಟೇ. ನಾನು ಯಾರಂತೇಳಿ ನಿಮಗೆ ಗೊತ್ತಿದೆ? ಇಲ್ಲಲ್ಲ, ನಾನು ಹೇಳಿದ್ರಲ್ಲ ನಿಮಗೆ ಗೊತ್ತಾಗೋದು. ನಾನು ಮುನಾಫ್, ಹೌದಾ? ನಾನು ಇಲ್ಲಿ ಹುಟ್ಟಿ ಬೆಳೆದಿದ್ದವನು ಕರ್ನಾಟಕದಲ್ಲಿ, ಹೌದಾ? ಮತ್ತೆ ನಮ್ಮ ಬಗ್ಗೆ ನಿಮ್ಗೆ ಏನ್ ಗೊತ್ತ? ಸುಮ್ಕೆ ಯಾವ್ದಾದ್ರು ಸುಳ್ಳು ಮಾತು ಹೇಳ್ಬಾರ್ದು. ಭಯ ಇಲ್ಲ. ಭಯ ಇದ್ರೆ ನಾನು ಹೇಳ್ತೀನಿ, ನೀವು ಕೇಳಿದ ಕ್ವಶನ್ಗೆ ಆನ್ಸರ್. ಹೋರಾಟಗಾರರು ಕೂಡ ಹಿಂಗೆ ಹೇಳ್ಕೊಂಡು ಹೋದ್ರು, ಭಯ ಇಲ್ಲ ಅಂತ. ಈಗ ನಮ್ಮ ನೋಡಿದ್ರೆ ಹುಡುಕ್ತಿದ್ದಾರೆ. ಅವರು ಓಡೋಗಿದ್ದು ನನಗೆ ಏನು ಮಾಡೋಕ್ಕಾಗಲ್ಲ, ಅದು ಬೇರೆ ವಿಷಯ. ನಾನು ಹೇಳ್ತಾ ಇರೋದು, ನನ್ನ ನ್ಯೂಸಲ್ಲಿ ನೋಡಿದೆ, ನಾನು ಕೇರಳದಿಂದ ಏನೋ ಸೆಕ್ಯೂರಿಟಿ ಎಲ್ಲ ತಗೊಂಡು ಬಂದಿದ್ದೀನಿ. ನಾನು ಒಬ್ಬನೇ ಬಂದಿದ್ದೀನಿ ಬಾಸ್. ನಮಗೆ ಅದೆಲ್ಲ ಈಗ ನಾನು ನೋಡಿ, ಅದು ಟೈಮ್ ಇದೆ ನಿಮ್ಮ ಹತ್ರ? ನನ್ನ ಹತ್ರ ಟೈಮ್ ಇಲ್ಲ. ನೀವು ಕೇರಳದ ಈಗ ನಿಮ್ಮ ಕನ್ನಡ ಚಾನಲಲ್ಲೇ ಹೇಳಿದ್ದಾರೆ, ನಾನು ಕೇರಳದಿಂದ ಪೊಲೀಸ್ ಸೆಕ್ಯೂರಿಟಿಯಲ್ಲಿ ಬರ್ತಾ ಇದ್ದೀನಿ, ಬರ್ತಾ ಇದ್ದೀನಿ. ಒಬ್ಬನೇ ಬರ್ತಾ ಇರೋದು. ಅದ ನಮಗೆ ಏನು ಹೆದರಿಕೆ ಇಲ್ಲ, ನಮ್ಗೆ ನಿಜ ಇದೆ. ಆ ನಿಜದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಓಕೆ, ಅವ್ರು ಯಾವ ವಿಷಯಕ್ಕೆ ಎನ್ಕ್ವೈರಿ ಮಾಡ್ತಾರೆ ಅವ್ರಿಗೆ ಗೊತ್ತಿದೆ, ಅವ್ರು ಮಾಡ್ತಾ ಇದ್ದಾರೆ. ಈಗ ಅಲ್ಲ, ಕ್ಲಿಯರ್ ಇದೆ. ಅದು ಅವ್ರು ಮಾಡ್ತಾ ಇದ್ದಾರೆ ಸರ್. ನನಗೆ ಎಲ್ಲ ವಿಷಯಗಳು ಇಲ್ಲಿ ಹೇಳಕ್ಕಾಗಲ್ಲ, ಅದು ನೀವು ತಿಳ್ಕೊಬೇಕು. ಏನಕ್ಕೆ ಇಲ್ಲ, ನಾನು ಇದ್ರ ಜೊತೆಗೆ ಇದ್ದೀನಿ, ಸೌಜನ್ಯ ಹೋರಾಟಗಾರರ ಜೊತೆಗೆ ಇದ್ದೀನಿ. ಅಲ್ಲ, ಅದರಲ್ಲಿ ಎಲ್ಲ ಇದೆ ಎಲ್ಲ ವಿಷಯದಲ್ಲೂ ಅಲ್ಲ, ಅದು ಬಿಡ್ರಿ. ನಾನು ಇಲ್ಲಿ ನನ್ನ ಬಿಸ್ನೆಸ್ ಇಲ್ಲೇ ಬೆಳ್ತಂಗಡಿಯಲ್ಲೇ ಫಾರೆಸ್ಟ್ ಡಿಪೋದಲ್ಲೇ ನಾವು ಕೆಲಸ ಸಣ್ಣ ಇರೋದ ಮಾಡ್ತಾ ಇದ್ವಿ. ನಾನು ಅರ್ಧ ಬೇಕಾದ್ರೆ ನಿಮಗೆ ಬೆಳ್ತಂಗಡಿಯವನು ಅಂತ ಹೇಳ್ಬೋದು. ಇಲ್ಲ, ನಾನು ಮುಂಚಿಂದ ಇಲ್ಲೇ ಇದ್ವಿ. ನೀವು ಬೇಕಾದ್ರೆ ಬೆಳ್ತಂಗಡಿ ಫಾರೆಸ್ಟ್ ಡಿಪೋ ಅಲ್ಲಿ ಹೋಗಿದ್ರೆ ಮುನಾಫ್ ಯಾರು ಅಂತ ಕೇಳಿದ್ರು ಗೊತ್ತಾಗ್ತದೆ. ಎಲ್ಲರೂ ನಾನು ಅವರೆಲ್ಲ ಜೊತೆಗೆ ಅಪ್ರೋಚ್ ಆಗಿದ್ದೀನಿ ಸರ್. ನಾನು ಇಂಥ ಪರ್ಟಿಕ್ಯುಲರ್ ಒಬ್ಬರ ಹತ್ರ ಅಂತೇಳಿ ಇಲ್ಲ, ಎಲ್ಲರ ಜೊತೆ ಇದೆ. ಈಗ ಇದರಲ್ಲಿ ಈಗ ನನಗೆ ಕ್ವಶನ್ ಕೇಳ್ತಾ ಇರೋರು ನನ್ನ ಜೊತೆಗೆ 72 ದಿನ ಶಿರೂರಲ್ಲಿದ್ದರು. ನಾವು ನಮ್ಮ ಹೋರಾಟಕ್ಕೆ ಸಪೋರ್ಟ್ ಕೊಟ್ಟಿದ್ದವರು ಇದ್ದಾರೆ ಆವತ್ತು. ಅಲ್ಲ, ನಿಮ್ಮ ಇದರಲ್ಲೇ ಇದ್ದಾರೆ ಶಿರೂರಲ್ಲಿ. ನಾವು ಅಲ್ಲ, ನಾವು ಹ್ಯೂಮನ್ ರೈಟ್ಸ್ ಅಲ್ಲಿ ನಮಗೆ ಒಂದು ಕಮಿಟಿ ಇದೆ. ಸೊ ನಾವು ಅದಕ್ಕೋಸ್ಕರ NGO ನಡೆಸ್ತಾ ಇದ್ವಿ. ಇಂಥ ವಿಷಯಗಳಿರೋ ಟೈಮಲ್ಲಿ ಅದು ಏನು ಅದ್ರದ್ದು ತನಿಖೆ ನಿಜ ಇದೆಯಾ, ಸುಳ್ಳಿದೆಯಾ ಅದು ನೋಡ್ಲಿಕ್ಕೆ ಮಾಡ್ತಾ ಇರೋದು. ಇದರಲ್ಲಿ ನಾವು ಎಲ್ಲೂ ದೇವಸ್ಥಾನಿಗೆ ಇರಲಿ, ಇದು ಯಾರು ಆರೋಪಿ ಅಂತೇಳಿ ಇರಲಿ, ನಾನು ಇವತ್ತಕ್ಕ ಹೇಳಿಲ್ಲ, ಇನ್ನೂ ಹೇಳೋದು ಇಲ್ಲ. ಅದು ನನ್ನ ಕೆಲಸ ಇಲ್ಲ. ನಾನು ಈಗ ಧರ್ಮಸ್ಥಳ ಅಂದರೆ ಒಂದು ಜಾಗ ಹೆಸರು, ದೇವಸ್ಥಾನ ಹೆಸರಲ್ಲ. ನಾವು ಆ ಧರ್ಮಸ್ಥಳ ಪಕ್ಕದಲ್ಲಿ ಇರುವ ಒಂದು ಘಟನೆಯಲ್ಲಿ ಏನು ಅದು ಸತ್ಯ ಏನು ಸುಳ್ಳು ಅಂತೇಳಿ ಅಷ್ಟೇ, ಅದರಲ್ಲಿ ಬೇರೆ ಏನಿಲ್ಲ. ಸಂತೋಷ್ ಕುಮಾರ್ ಇದಕ್ಕೆ ಮಾತಾಡಲಿಕ್ಕೆ ನೀವು ಹೋಗಿದ್ರಾ? MP ಇಲ್ಲ, ನಾನು ಹೋಗಿಲ್ಲ. ನಾನು ಅವ್ರಿಗೆ ಇಷ್ಟು ಹೊತ್ತು ಭೇಟಿ ಆಗಿಲ್ಲ. ಆಕ್ಷನ್ ಕಮಿಟಿ ಇದೆ. ಅದು ನಾವು ಕೇರಳದಲ್ಲಿ ತುಂಬಾ ಆಕ್ಟಿವಿಸ್ಟ್ ಇದ್ದಾರೆ. ಹೌದು, ಅದು ಅದರಲ್ಲಿ ಒಂದು ಅಕ್ಕಪಕ್ಕ ಒಂದು 100 ಜನ ನಾವು ಆಕ್ಟಿವಿಸ್ಟ್ ಇದ್ದೀವಿ. ನಿಮ್ಮದೊಂದು ಆಡಿಯೋ ಬಂದಿದೆ, ಅಂದ್ರೆ ಸುಜಾತಾ ಭಟ್ ವಿಷಯ ಕೇಳ್ತೀನಿ, ಅದು ನಿಮ್ಮದೆಯಾ? ಅದು ನಂದೇ. ಬೇಜಾರಾಯ್ತು. ನಮಗೆ ಏನಂದ್ರೆ, ಒಂದು ಅಮ್ಮ ಅಂದ್ರೆ ನಾವು ಅಷ್ಟು ರೆಸ್ಪೆಕ್ಟ್ ಕೊಡೋದು. ಒಂದು ಯಾರ ಅಮ್ಮ ಇರಲಿ ಅಂತ ಏಜಲ್ಲಿ ಇರೋರಿಗೆ ನಾವು ರೆಸ್ಪೆಕ್ಟ್ ಕೊಡೋದು. ಮನುಷ್ಯನಾಗಿದ್ದರೆ ಅದು ಬೇಕು. ನಮ್ಮ ಅಮ್ಮನಿಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಯಾರಿಗೆ ರೆಸ್ಪೆಕ್ಟ್ ಕೊಡೋದು? ಅವ್ರು ಹೇಳಿದ ಮಾತಲ್ಲಿ ನಮಗೆ ಏನಾಯಿತು, ನಿಜ ಇದೆ ಅಂತೆ. ಅವ್ರು ನಮಗೆ ಪೆಟ್ಟು ತೋರಿಸಿದ್ರು ತಲೆಗೆ.
ಆ ಪೆಟ್ಟು ಅವ್ರಿಗೆ ಹೇಳಿದ ಕಥೆಯಲ್ಲಿ ಒಂದು ನಿಜ ಇದೆ ಅಂತೇಳಿ ನಾವು ಇಷ್ಟೆಲ್ಲ ಅವ್ರ ಜೊತೆಗೆ ನಿಂತಿದ್ವಿ. ಅವ್ರು ಈಗಲೂ ಸುಳ್ಳು ಅಂತೇಳಿ ನಾನು ಹೇಳಲ್ಲ, ಅವ್ರು ನಿಜ ಅಂತೇಳಿ ಹೇಳಲ್ಲ. ಅವ್ರ ಪಾರ್ಟಿಗೆ ಮಾಡಲಿ ಅಷ್ಟೇ. ತಿಮ್ಮರೋಡಿ ಮನೆಯಲ್ಲಿ ಮೀಟಿಂಗ್ ಏನಾದರೂ ಆಗಿದೆಯಾ? ಇಲ್ಲ ಸರ್, ಏನಿಲ್ಲ. ಅಲ್ಲ, ಹೌದು, ಈಗ ಹೋರಾಟ ಮಾಡೋ ಟೈಮಲ್ಲಿ ನಾರ್ಮಲಿ ಹೋಗ್ತಾರೆ. ಈಗ ನಮಗೆ ಟೈಮ್ ಸಿಕ್ಕಿದ್ರೆ ನಿಮ್ಮೆಲ್ಲ ಮನೆಗೂ ನಮಗೆ ಕರೆದ್ರೆ ಬರ್ತೀವಿ ನಾವು.